ಓಂ ಶ್ರೀ ಸಾಯಿರಾಮ್. ನಾನು ಚಿತ್ಕಲಾ, ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ವಾಸವಾಗಿದ್ದೀನಿ. ಬಾಲ್ಯದಿಂದಲೇ ಸಂಗೀತದ ಒಂದು ಕುಟುಂಬದಲ್ಲಿಯೇ ಜನಿಸಿ ಸಂಗೀತವನ್ನು ಅಭ್ಯಾಸ ಮಾಡ್ತಾ ತಂದೆ ತಾಯಿಗಳಿಂದ ಶಿಕ್ಷಣವನ್ನು ಪಡೆದು ಹಾಗೆಯೇ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಸಂಗೀತದಲ್ಲಿಯೇ ಪಡ್ಕೊಂಡೆ. ನಂತರ ವಿದ್ವತ್ ಪರೀಕ್ಷೆಯನ್ನು ಕೂಡ ತೇರ್ಗಡೆಗೊಳಿಸಿ ಈಗ ನಾನು ಶಿಕಾರಿಪುರದಲ್ಲಿ 30 ವರ್ಷಗಳಿಂದ ಸಂಗೀತ ಶಿಕ್ಷಣವನ್ನು ಸಾವಿರಾರು ಮಕ್ಕಳಿಗೆ ಕೊಡುವಂತಹ ಭಾಗ್ಯ ನನ್ನದಾಗಿದೆ. ಹಾಗೂ ರಾಜ್ಯದ ಹಲವಾರು ಕಡೆಗೆ ಸಂಗೀತ ಕಚೇರಿಗಳನ್ನು ನೀಡಿ ಆಕಾಶವಾಣಿಯಲ್ಲಿಯೂ ಕೂಡ 20 ವರ್ಷಗಳಿಗೂ ಹೆಚ್ಚು ಕಾಲ ನಾನು ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದೀನಿ. ಹಾಗೆಯೇ ಶಿಕಾರಿಪುರ, ಸಾಗರ, ತೀರ್ಥಹಳ್ಳಿ ಮುಂತಾದ ಕಡೆಗೆ ನಾನು ಸತ್ಯಸಾಯಿ ಸಮಿತಿಗಳಲ್ಲಿ ಭಜನೆ ಮಾಡೋದಕ್ಕೆ ಹೋಗ್ತಾ ಇದ್ವಿ ನಾವು. ಹಾಗೆ 2020ನೇ ಇಸ್ವಿಲಿ ಕರ್ನಾಟಕ ರಾಜ್ಯದ ಸತ್ಯಸಾಯಿ ಸಂಸ್ಥೆಯವರು ಸಾಯಿ ಪಂಚರತ್ನ ಕೃತಿಗಳ ಒಂದು ಕನ್ನಡ ಪ್ರತಿಯನ್ನು ತಿದ್ದುಪಡಿ ಮಾಡೋದಂಥ ಕೆಲಸವನ್ನು ನನಗೆ ಕೊಟ್ಟರು. ನಾನು ಆರಾಧನೆಯಲ್ಲಿ ಹಾಡಿದಂತಹ ಯೂಟ್ಯೂಬ್ನಲ್ಲಿ ಪ್ರಸಾರ ಆಗಿರೋವಂಥ ರೆಕಾರ್ಡಿಂಗ್ ಇಟ್ಕೊಂಡು ನಾನು ಪಂಚರತ್ನ ಕೃತಿಗಳನ್ನು ತಿದ್ದುಪಡಿ ಮಾಡಿದೆ. ಆ ತಿದ್ದುಪಡಿ ಮಾಡ್ತಾ ನನಗೆ 5 ಪಂಚರತ್ನಗಳನ್ನು ಒಂದು ಕಲಿಯುವಂಥ ಅವಕಾಶ ಸಿಕ್ತು. ಆ ಪಂಚರತ್ನ ಕೃತಿಗಳು ಎಷ್ಟು ಸುಂದರವಾಗಿದೆ ಅಂತ ಅದನ್ನು ಪದಗಳಲ್ಲಿ ವರ್ಣಿಸೋದಕ್ಕಾಗಲ್ಲ. ಡಾಕ್ಟರ್ ವಸಂತಲಕ್ಷ್ಮಿಯವರು ಬರೆದಿರುವಂತಹ ಸಾಹಿತ್ಯ ಮತ್ತು ಡಾಕ್ಟರ್ ರಾಜ್ಕುಮಾರ್ ಭಾರತಿಯವರು ಸಂಗೀತ ಸಂಯೋಜನೆ ಮಾಡಿರುವಂಥದ್ದು, ಎರಡೂ ಸಾಹಿತ್ಯ ಮತ್ತು ಸಂಗೀತದ ಸಮ್ಮೇಳನ ಎಷ್ಟು ಸುಂದರವಾಗಿದೆ ಅನ್ನೋದನ್ನು ವರ್ಣಿಸೋದಕ್ಕೆ ಆಗಲ್ಲ. ತುಂಬ ನನಗೆ ಮನಸ್ಸಿಗೆ ನಾಟಿತು. ಆಮೇಲೆ ಒಂದೊಂದು ಪಂಚರತ್ನ ಕೃತಿಗಳು ಕೂಡ ನಿಜವಾಗ್ಲೂ ಅದು ಒಂದು ಅಮೂಲ್ಯ ರತ್ನಗಳೇ ಸರಿ. ಮೊದಲನೇ ಪಂಚರತ್ನ ಪ್ರಣಮಾಮಿ ಸಾಯಿಷದಲ್ಲಿ ಇರುವಂತಹ ವಿಶೇಷತೆಗಳು ಅದನ್ನು ಕೌಂಟ್ಲೆಸ್ ಅದು. ಆದರೆ ನಾನು ಕೆಲವೊಂದನ್ನು ಮಾತ್ರ ಹೇಳಬೇಕು ಅಂತಂದರೆ, ಕೊನೆಯ ಒಂದು ಸ್ವರ ಸಾಹಿತ್ಯದಲ್ಲಿ ಬರುವಂಥ ಆದಿ ಅಂತ್ಯ ಅದರಲ್ಲಿ ಬರುವಂಥದ್ದು ವಿಶೇಷ ಅಂತ ಅನ್ನಿಸ್ತು ನನಗೆ. ಏನು ಅಂತಂದರೆ, ಸ್ವರ ಮತ್ತು ಸಾಹಿತ್ಯಕ್ಕೆ ಹೇಗೆ ಅದು ಸಮ್ಮೇಳನ ಮಾಡಿದ್ದಾರೆ ಅಂತಂದರೆ, ಸ ಸ ಸಾ ಅದಕ್ಕೆ ಆದಿ ಅಂತ್ಯ. ಸೊ ಆದಿ ಅನ್ನುವಂಥದ್ದು ಮೊದಲು ಅಂತ ಅರ್ಥ ಕೊಡುತ್ತೆ, ಅಂತ್ಯ ಅನ್ನುವಂಥದ್ದು ಕೊನೆ ಅಂತ ಅರ್ಥ ಕೊಡುತ್ತೆ. ಸೊ ಆದಿಗೆ ಅವರು ಆಧಾರ ಷಡ್ಜವನ್ನು ತಗೊಂಡಿದ್ದಾರೆ, ಅಂತ್ಯಕ್ಕೆ ತಾರಷಡ್ಜ ಅಂದರೆ ಆ ಆಧಾರ ಷಡ್ಜದಿಂದ ನಾವು ಸರಿಗಮ ಪದ ನಿಸ ಹೇಳ್ತಾ ಬಂದರೆ ಆ ತಾರಷಡ್ಜವೇ ಆ ಒಂದು ಆಕ್ಟೇವ್ ಅಂತ ನಾವು ಹೇಳ್ತೀವಿ, ಅದಕ್ಕೆ ಅಂತ್ಯ ಸ್ವರ ಅದು. ಸೊ ಈ ಥರ ವಿಶೇಷತೆಗಳು ಆ ಕೃತಿಯ ಉದ್ದಕ್ಕೂ ಬರೋದನ್ನು ನಾವು ಕಾಣ್ಬೋದು. ಆಮೇಲೆ ಎರಡನೇ ಪಂಚರತ್ನ ಸದಾಭಾವಯಾಮಿ ಮಾಯಾಮಾಳವಗೌಳ ರಾಗದಲ್ಲಿ ಇರೋದು. ಅದರ ಮೊದಲನೇ ಸಾಲಿನಲ್ಲೇ ಅವರು ಸದಾ, ಇದಕ್ಕೆ ಸ್ವರಾಕ್ಷರ ಅಂತ ಹೇಳ್ತಾರೆ. ಅಂದರೆ ಸ್ವರನೂ ಷಡ್ಜನೆ ಮತ್ತು ಸಾಹಿತ್ಯನೂ ಕೂಡ ಸ ದಾನೇ ಆಗಿರುತ್ತೆ. ಸ್ವರ ಸಾಹಿತ್ಯಗಳು ಒಂದೇ ಆಗಿರೋದಕ್ಕೆ ಸ್ವರಾಕ್ಷರ ಅಂತ ಹೇಳ್ತಾರೆ. ಈ ಥರ ಸ್ವರಾಕ್ಷರಗಳನ್ನು ಕೂಡ ಎಲ್ಲ ಕಡೆಗೂ ಇದೆ. ಇದೊಂದು ಕಡೆಗೆ ಅಲ್ಲ, ತುಂಬ ಕಡೆಗೆ ಬರುತ್ತೆ ಇದು. ಅದು ಕೂಡ ಒಬ್ಬ ಸಂಯೋಜಕನ ಒಂದು ವಿಶೇಷತೆ ಅದು. ಆಮೇಲೆ ಮೂರನೇ ಒಂದು ಆರಭಿ ರಾಗದ ಚರಣಸೇವನಂ ಕೃತಿಯಲ್ಲಿ ಆ ಆರಭಿ ರಾಗಕ್ಕೆ ಇರುವಂತಹ ವಿಶೇಷ ದಾಟು ಸ್ವರಗಳು ಅದರಲ್ಲಿ ತುಂಬ ಕಡೆಗೆ ಬರುತ್ತೆ. ಒಂದು ಉದಾಹರಣೆ ಹೇಳಬೇಕು ಅಂದರೆ, ಮೊದಲನೇ ಸ್ವರ ಸಾಹಿತ್ಯದಲ್ಲೇ ಇರುವಂಥ ಅಖಂಡ ವಿಭೂತಿ ಆ ಸ್ವರ ಸಾಹಿತ್ಯದಲ್ಲಿ ದರಿ ಮದರಿ ಹೀಗೆ ಬರುತ್ತೆ. ಅಖಂಡ ವಿಭೂತಿಗೆ ಅದು ದಾಟು ಸ್ವರ. ಈ ಥರ ದಾಟು ಸ್ವರಗಳು ಬೇಕಾದಷ್ಟು ಕಡೆಗೆ ಬರುತ್ತೆ, ಆ ಥರ ವಿಶೇಷತೆಗಳು. ಮತ್ತು 4ನೇ ಒಂದು ಪಂಚರತ್ನ ತೋಡಿ ರಾಗದಲ್ಲಿದೆ. ತೋಡಿ ರಾಗ ಅಂತೂ ನನ್ನ ತುಂಬ ಪ್ರಿಯವಾದ ರಾಗ ನನಗೆ. ನಾನು ಭಾಳ ವರ್ಷದಿಂದ ತೋಡಿ ರಾಗವನ್ನು ಹೆಚ್ಚಾಗಿ ಅಭ್ಯಾಸ ಮಾಡಿ, ಹೆಚ್ಚಾಗಿ ಕಚೇರಿಗಳಲ್ಲಿ ಪರ್ಫಾರ್ಮ್ ಮಾಡಿ ಮಾಡ್ತಾ ಬಂದಿದ್ದೀನಿ ನಾನು. ಸೊ ನನಗೆ ತುಂಬ ಇಷ್ಟವಾದ ರಾಗ. ಮತ್ತು ತೋಡಿ ರಾಗದ ಪಂಚರತ್ನ ಕೃತಿ ಕಲಿಯುಗ ಅವತಾರಿ ಭಗವನ್. ಅದರಲ್ಲಿ ಏನೇನು ವಿಶೇಷತೆ ಇದೆ ಅಂತ ನನಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಸಾಲು, ಪ್ರತಿಯೊಂದು ಸಾಹಿತ್ಯ ಮತ್ತು ಅದಕ್ಕೆ ತಕ್ಕಂಥ ಸಂಯೋಜನೆ, ರಾಗ ಸಂಯೋಜನೆ ತುಂಬ ಸುಂದರವಾಗಿ ಮೂಡಿ ಬಂದಿದೆ ಅದರಲ್ಲಿ. ನಾನು ಅದನ್ನು ಹಾಡ್ತಾಯಿದ್ರೆ ನಾನು ಕಳೆದೇ ಹೋಗ್ತೀನಿ, ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಕೊನೆಯ ಒಂದು ಪಂಚರತ್ನ ಕೃತಿ ಸತ್ಯಸಾಯಿ ಅವತಾರ ವೈಭವಂ. ನಿಜವಾಗಲೂ ವೈಭವದಿಂದನೇ ಇದೆ ಅದು. ಆ ಒಂದು ಪಂಚರತ್ನ ಕೃತಿಯನ್ನು ಹಾಡ್ತಾ ಇರಬೇಕಾದ್ರೆ ನಮಗೆ ಆ ವೈಭವನೇ ನಮಗೆ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಅದು ಸಾಹಿತ್ಯ ಮತ್ತು ಅದಕ್ಕೆ ತಕ್ಕಂಥ ರಾಗ ಸಂಯೋಜನೆ. ಮತ್ತು ಇಡೀ ಒಂದು ಸಾಹಿತ್ಯ ಭಾಗದಲ್ಲಿ ಡಾಕ್ಟರ್ ವಸಂತಲಕ್ಷ್ಮಿಯವರು
ಸ್ವಾಮಿಯ ಸಂಪೂರ್ಣ ಚರಿತ್ರೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಸ್ವಾಮಿಯ ಮಹಿಮೆಗಳನ್ನು, ಮಹಾತ್ಮೆಗಳನ್ನು, ಪವಾಡಗಳನ್ನು ವಿವರಿಸಿದ್ದಾರೆ. ಆಮೇಲೆ ಅದರಲ್ಲಿರುವಂಥ ಅವರ ಹೇಳಿದಂತಹ ಸಂದೇಶಗಳು ಎಲ್ಲಕ್ಕಿಂತ ಅಮೂಲ್ಯವಾದದ್ದು ಸ್ವಾಮಿಯ ಸಂದೇಶಗಳು. ನಮ್ಮ ಇಡೀ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅಳವಡಿಸಿಕೊಳ್ಳಬೇಕಾದಂಥ ಒಂದು ಅಮೂಲ್ಯ ಸಂದೇಶಗಳನ್ನು ಅದರಲ್ಲಿ ನಾವು ಎಲ್ಲ ಪಂಚರತ್ನಗಳಲ್ಲೂ ನೋಡ್ತಾ ಹೋಗ್ಬೋದು. ನಮಗೆ ಹಾಡ್ತಾ ಹಾಡ್ತಾ ನಾವು ಯಾವ ಪ್ರಪಂಚದಲ್ಲಿದ್ದೀವಿ ಅನ್ನೋದೇ ನಮಗೆ ಮರೆತು ಹೋಗುವಂತಹ, ಅಷ್ಟು ನಮ್ಮಲ್ಲಿಯೇ ನಾವು ಕಳೆದು ಹೋಗುವಂತಹ ಒಂದು ಆನಂದವನ್ನು ಕೊಡುವಂಥ ಪಂಚರತ್ನ ಕೃತಿಗಳು ಈ 5 ಸಾಯಿ ಪಂಚರತ್ನ ಕೃತಿಗಳು. ಇಷ್ಟೆಲ್ಲ ವಿಶೇಷತೆ ಇರುವಂಥ ಈ ಕೃತಿಗಳನ್ನು ನಾನು ಕಲಿತಾ ಬಂದಾಗ, ಅದನ್ನು ಗಮನಿಸ್ತಾ ಬಂದಾಗ, ಅಥವಾ ಹೇಳ್ಕೊಡ್ತಾ ಬಂದಾಗ, ಪಾಠ ಹೇಳ್ಕೊಡ್ತಾ ಬಂದಾಗ ನನಗನ್ಸಿದ್ದೇನು ಅಂತಂದರೆ, ಇದನ್ನು ಮನುಷ್ಯ ಪ್ರಯತ್ನದಿಂದ ಮಾಡೋಕ್ಕೆ ಆಗದೇ ಇರೋವಂಥ ಕೆಲಸ ಇದು ಕೇವಲ ಸ್ವಾಮಿಯ ಸಂಪೂರ್ಣ ಅನುಗ್ರಹದಿಂದ ಮಾತ್ರನೇ ಸಾಧ್ಯ ಆಗಿದೆ ಅಂತ ನನಗನ್ನಿಸ್ತು. ಮತ್ತು ನಾನು ಪಾಠ ಮಾಡ್ತಾ ಇರುವಾಗಲೂ ಅಷ್ಟೇ, ನನಗೆ ಪ್ರತಿ ಸಲ ಪಾಠ ಮಾಡುವಾಗ್ಲೂ ಇದನ್ನು ಹೀಗೆ ಪಾಠ ಮಾಡು, ಒಂದೊಂದು ಲೈನ್ಗೂ ನನಗೆ ಗೈಡೆನ್ಸ್ ಬಂದ ಹಾಗೆ ನಂಗೆ ತುಂಬ ಅನುಭವ ಆಗಿದೆ. ಈ ಸುಂದರವಾದಂತಹ ಸತ್ಯಸಾಯಿ ಪಂಚರತ್ನ ಕೃತಿಗಳನ್ನು ಕಲಿಯೋಕ್ಕೆ ಆಸಕ್ತಿ ಇರೋಂಥವ್ರಿಗೆ ಕನಿಷ್ಠ ಸಂಗೀತದ ಅರ್ಹತೆ ಅಂತಂದರೆ ಕರ್ನಾಟಕ ಸಂಗೀತದ ಒಂದು ಬೇಸಿಕ್ಸ್ ಮತ್ತು ಕೃತಿಗಳು, ವರ್ಣಗಳು ಪಾಠ ಆಗಿದ್ದರೆ ನೀವು ಖಂಡಿತ ಈ ಕೃತಿಗಳನ್ನು ಕಲಿಬೋದು. ಈ ಕೃತಿಯ ಪುಸ್ತಕಗಳು ಮುದ್ರಿತವಾಗಿದೆ. ಇದು ಕನ್ನಡದಲ್ಲಿ ಸಾಹಿತ್ಯ, ಸ್ವರ, ರಾಗ, ತಾಳ ಸಹಿತವಾಗಿ. ಸತ್ಯಸಾಯಿ ಸಮಿತಿಯ ಸ್ಥಳೀಯ ಭಾಗದಲ್ಲೂ ನೀವು ವಿಚಾರಿಸಿ ಇದನ್ನು ನೀವು ಪಡ್ಕೋಬೋದು. ನಂತರ ಆನ್ಲೈನ್ ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀವಿ ನಾವು. ಮೇನಿಂದ ಮುಂದಿನ ವರ್ಷದ ಏಪ್ರಿಲ್ ಆರಾಧನೆಯವರೆಗೆ ಹೆಚ್ಚು ಕಮ್ಮಿ 10 ರಿಂದ 11 ತಿಂಗಳಿಗೆ 1 ಕ್ಲಾಸ್ನಂತೆ ಪ್ರತಿ ತಿಂಗಳು ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀವಿ. ನೀವು ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ನಿಂದ ಕೃತಿಗಳನ್ನು ಕಲ್ತ್ಕೋಬೋದು. ಈ ಸುಂದರವಾದ ಕೃತಿಗಳನ್ನು ಕಲಿಯೋದಕ್ಕೆ ಆನ್ಲೈನ್ ಕ್ಲಾಸ್ ಮಾತ್ರ ಅಲ್ಲದೆ ಬೆಂಗಳೂರಿನ ಸಾಯಿ ಗೀತಾಂಜಲಿ ಸೇವಾ ಕ್ಷೇತ್ರದಲ್ಲಿ ಆಫ್ಲೈನ್ ಪ್ರಾಕ್ಟೀಸ್ ಸೆಷನ್ಸ್ ಕೂಡ ಆಗಾಗ ನಡೀತಾ ಇರುತ್ತೆ. ಕಲಿಯೋಕ್ಕೆ ಆಸಕ್ತಿ ಇರೋರು ಅದರ ಒಂದು ಪ್ರಯೋಜನವನ್ನು ಕೂಡ ಪಡ್ಕೋಬೋದು. ಈ ಸತ್ಯಸಾಯಿ ಪಂಚರತ್ನ ಕೃತಿಗಳನ್ನು ಕಲಿಯೋಂಥ ಅವಕಾಶ ಮತ್ತು 4-6 ಜನಗಳಿಗೆ ಪಾಠ ಮಾಡುವಂಥ ಅವಕಾಶ ನನಗೆ ಸಿಕ್ಕಿರೋದು ನಿಜವಾಗ್ಲೂ ಸ್ವಾಮಿಯ ಒಂದು ದೊಡ್ಡ ಅನುಗ್ರಹ ಅಂತಲೇ ನಾನು ಅಂದ್ಕೊಳ್ತೀನಿ. ಅವರ ಕೃಪೆ ಇಲ್ಲದೆ ಈ ಥರ ಯಾವುದನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನನಗೆ ಪುಟ್ಟಪರ್ತಿಯಲ್ಲಿ ಸ್ವಾಮಿ ಎದುರಿಗೆ ಕೂತ್ಕೊಂಡು ಹಾಡುವಂತಹ ಒಂದು ದೊಡ್ಡ ಆಪರ್ಚುನಿಟಿ, ಅದು ಎಂಥ ಒಂದು ಗ್ರೇಟ್ ಆಪರ್ಚುನಿಟಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಈ ಸತ್ಯಸಾಯಿ ಪಂಚರತ್ನ ಕೃತಿಗಳನ್ನು ಏಪ್ರಿಲ್ 24 ಅವರ ಆರಾಧನೆಯ ದಿವಸ ಇದನ್ನು ಅವರಿಗೆ ಅರ್ಪಣೆ ಮಾಡುವಂತಹ ಒಂದು ದೊಡ್ಡ ಸೌಭಾಗ್ಯ ನನಗೆ ಒಂದು 3-4 ವರ್ಷದಿಂದ ಸಿಗ್ತಾ ಇದೆ. ಅಲ್ಲಿ ಕೂತ್ಕೊಂಡು ನಾನು ಹಾಡುವಂತಹ ಅನುಭವವನ್ನು ನಾನು ವರ್ಣನೆ ಮಾಡೋದಕ್ಕೆ ಆಗಲ್ಲ. ಎಲ್ಲವೂ ಮರ್ತು ಹೋಗುತ್ತೆ, ಪ್ರಪಂಚವೇ ಮರ್ತು ಹೋಗುತ್ತೆ. ಸ್ವಾಮಿಗೆ ನಾವು ಡೈರೆಕ್ಟಾಗಿ ಕನೆಕ್ಟ್ ಆಗಿರ್ತೀವಿ ಅಂತ ಹೇಳ್ಬೋದು. ಸ್ವಾಮಿಯ ಜೊತೆಗೆ ನಾವು ಡೈರೆಕ್ಟ್ ಕನೆಕ್ಷನಲ್ಲಿ ಹಾಡುವಾಗ ಅದರ ಅನುಭವನೇ ಬೇರೆ. ಮತ್ತು ಹಲವಾರು ಜನ ವಿದ್ವಾಂಸರು ಹಾಡ್ತಾ ಇರ್ತಾರೆ. ಒಂದು ದೊಡ್ಡ ಗುಂಪೇನೆ ಈ ಸತ್ಯಸಾಯಿ ಪಂಚರತ್ನ ಕೃತಿಗಳನ್ನು ಹಾಡಿ ಸ್ವಾಮಿಯ ಎದುರಿಗೆ ಅರ್ಪಣೆ ಮಾಡಿ ಎಲ್ಲರೂ ಧನ್ಯರಾಗುವಂತಹ ಇಂತಹ ಒಂದು ಅವಕಾಶ ನಮಗೆ ಅದನ್ನು ನೋಡೋದಕ್ಕೆ ಮತ್ತು ನಾವು ಕೂಡ ಅದರಲ್ಲಿ ಭಾಗವಹಿಸೋದಕ್ಕೆ ಸಿಗುವಂಥ ಈ ಅವಕಾಶ ಜನ್ಮಾಂತರದ ಪುಣ್ಯದಿಂದನೇ ನನಗೆ ಸಿಕ್ಕಿರೋದು ಅಂತ ನಾನು ಖಂಡಿತ ಭಾವಿಸ್ತೀನಿ. ಇದೊಂದು ಅವಕಾಶಕ್ಕೆ ನನಗೆ ಕೊಟ್ಟಿರೋದಕ್ಕೆ ಸ್ವಾಮಿ ಅವರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಸಾಕಾಗಲ್ಲ. ನಾನು ಅವರಿಗೆ ಯಾವತ್ತೂ ಚಿರಋಣಿಯಾಗಿರ್ತೀನಿ. ಮತ್ತು ಮುಂದೆನೂ ಕೂಡ ನನಗೆ ಈ ಸತ್ಯಸಾಯಿ ಪಂಚರತ್ನ ಕೃತಿಗಳನ್ನು ಕಲಿಸ್ಕೊಡೋದಕ್ಕೆ 4 ಜನಕ್ಕೆ ಮತ್ತು ಅಲ್ಲಿ ಹೋಗಿ ಕೂತ್ಕೊಂಡು ಸ್ವಾಮಿಯ ಸಾನ್ನಿಧ್ಯದಲ್ಲಿ ಆರಾಧನೆಯ ದಿನ ಇದನ್ನು ಅರ್ಪಣೆ ಮಾಡೋದಕ್ಕೆ ನನಗೆ ಅವಕಾಶ ಸಿಗಲಿ ಅಂತ ನಾನು ಸ್ವಾಮಿಯಲ್ಲಿ ಒಂದು ಹೃದಯಪೂರ್ವಕವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಮತ್ತು ಈ ಸುಂದರ ಕೃತಿಗಳನ್ನು ಕಲ್ತ್ಕೊಂಡು ನೀವು ಕೂಡ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಕುಳಿತು ಅದನ್ನು ಅರ್ಪಣೆ ಮಾಡಿ ನೀವು ಕೂಡ ಧನ್ಯರಾಗಿ ಅಂಥ ಅವಕಾಶ ನಿಮಗೂ ಎಲ್ರಿಗೂ ಸಿಗಲಿ ಅಂತ ನಾನು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೈ ಸಾಯಿರಾಮ್.